ಇನ್ನು ಪಂಚರಾಜ್ಯಗಳ ಎಲೆಕ್ಷನ್ ವಿಚಾರಕ್ಕೆ ಅಂತ ಬಂದಾಗ ತಮಿಳುನಾಡಿನಲ್ಲಿ ಚುನಾವಣಾ ಪ್ರಚಾರದ ಅಖಾಡ ಕಾವೇರಿದೆ. ಚೆಕಾಪ್ ತಿರುವಲ್ಲಿ ಕ್ಷೇತ್ರದಲ್ಲಿ ಉದಯನ್ ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಉದಯನಿಧಿ ಸ್ಟಾಲಿನ್ ತಮಿಳುನಾಡು ಸಿಎಂ ಸ್ಟಾಲಿನ್ ಪುತ್ರ ಉದಯನ್ ನಾಮಪತ್ರ ಸಲ್ಲಿಸಿರುವಂತದ್ದು. ಚೆಪಾಕ್ ತಿರುವಲ್ಲಿಕೇಣಿ ಕ್ಷೇತ್ರದಲ್ಲಿ ಉದಯನ್ ನಾಮಪತ್ರ ಸಲ್ಲಿಸಿದ್ದಾರೆ. ಉದಯನಿಧಿ ಸ್ಟಾಲಿನ್ ತಮಿಳುನಾಡು ಸಿಎಂ ಸ್ಟಾಲಿನ್ ಪುತ್ರ. ಡಿಎಂಕೆ ಭದ್ರಕೋಟೆಗೆ ಈ ಕಡೆ ವಿಜಯ್ ಅಬ್ಬರದ ಪ್ರಚಾರ ಮಾಡ್ತಿದ್ದಾರೆ. ಡಿಎಂಕೆ ಭದ್ರಕೋಟೆ ಪೆರಂಬೂರು ತಿರುಚಿ ಪೂರ್ವದಲ್ಲಿ ವಿಜಯ್ ಸ್ಪರ್ಧೆ ಮಾಡ್ತಾ ಇರುವಂತದ್ದು. ಈ ಎರಡೂ ಕ್ಷೇತ್ರದಲ್ಲಿ ಟಿವಿಕೆ ಸ್ಥಾಪಕ ನಟ ವಿಜಯ್ ಕಣಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಅಬ್ಬರದ ಪ್ರಚಾರಕ್ಕೆ ಕೂಡ ಮುಂದಾಗಿದ್ದಾರೆ. ಮತ ಪ್ರಚಾರದ ವೇಳೆ ಡಿಎಂಕೆ ವಿರುದ್ಧ ವಿಜಯ್ ವಾಗ್ದಾಳಿಯನ್ನು ಕೂಡ ನಡೆಸಿರುವಂತದ್ದು. ತಮಿಳುನಾಡಿನ ಚುನಾವಣಾ ಕಣ ಕೂಡ ರಂಗೇರಿದೆ ಅಂತ ಹೇಳ್ಬೋದು. ವಿಜಯ್ ಎಂಟ್ರಿ ಕೊಟ್ಟಿರುವಂತದ್ದು ಈಗ ಮತ್ತಷ್ಟು ಒಂದು ಹಂತ ಮೇಲಿದೆ ಆ ಅಬ್ಬರ ಅಂತ ಹೇಳ್ಬೋದು. ಇನ್ನು ಭದ್ರಕೋಟೆಯಲ್ಲಿ ಎಂಟ್ರಿ ಕೊಟ್ಟು ಪ್ರಚಾರಕ್ಕೆ ಇಳಿದಿರುವಂತದ್ದು ನಟ ವಿಜಯ್. ಟಿವಿಕೆ ಸ್ಥಾಪಕ. ಎರಡು ಕ್ಷೇತ್ರದಲ್ಲಿ ಪೆರಂಬೂರು ತಿರುಚಿಯ ಪೂರ್ವ ಈ ಎರಡೂ ಕಡೆ ಪ್ರಚಾರದಲ್ಲಿ ಮುಂದಾಗಿದ್ದಾರೆ. ಇನ್ನು ಡಿಎಂಕೆಯ ಭದ್ರಕೋಟೆಗಳು ಈ ಎರಡೂ ಕ್ಷೇತ್ರಗಳು ಕೂಡ ಈಗ ಅಲ್ಲೇ ಅವರು ಪ್ರಚಾರಕ್ಕೆ ಎಂಟ್ರಿ ಕೊಟ್ಟಿರುವಂತದ್ದು. ಹಾಗೆಯೇ ಅಖಾಡಕ್ಕೆ ಕೂಡ ಅವರು ಇಳಿದಿರುವಂತದ್ದು, ನಾಮಪತ್ರ ಸಲ್ಲಿಸಿರುವಂತದ್ದು ಈ ಎರಡು ಕ್ಷೇತ್ರಗಳಲ್ಲಿ. ಹಾಗಾಗಿ ಸಾಕಷ್ಟು ರಂಗೇರಿದೆ ಅಂತ ಹೇಳ್ಬೋದು ತಮಿಳುನಾಡಿನ ಚುನಾವಣಾ ಅಖಾಡ. ಡಿಎಂಕೆ ಭದ್ರಕೋಟೆಗೆ ಎಂಟ್ರಿ ಕೊಟ್ಟಿರುವಂತದ್ದು ಅಬ್ಬರದ ಪ್ರಚಾರಕ್ಕೆ ವಿಜಯ್. ಡಿಎಂಕೆ ಭದ್ರಕೋಟೆ ಪೆರಂಬೂರು ತಿರುಚಿ ಪೂರ್ವ ಏನಿದೆ, ತಿರುಚಿಯಲ್ಲಿ ಪೆರಂಬೂರಿನಲ್ಲಿ ನಾನು ಎಲೆಕ್ಷನ್ಗೆ ನಿಂತ್ಕೊಂಡಿದ್ದೀನಿ ನಾನು ಅಂತ ಕೇಳ್ಕೊತಾರೆ. ಕಳೆದ ಬಾರಿ ಪ್ರಚಾರದಕ್ಕಿಂತ ಮುಂಚೆ ಟಿಕೆಟ್ ಘೋಷಣೆ ಆದಾಗ ಈಗ ಪ್ರಚಾರಕ್ಕೆ ಎಂಟ್ರಿ ಕೊಟ್ಟಿರುವಂತದ್ದು. ವಿಜಯ್ ಎಂಟ್ರಿಯಿಂದ ವಿಜಯ್ ಅಖಾಡಕ್ಕೆ ಎಂಟ್ರಿ ಕೊಟ್ಟಿರೋದ್ರಿಂದ ಸಾಕಷ್ಟು ಕುತೂಹಲ ಇರುವಂತ ಕ್ಷೇತ್ರ ಅಂತ ಹೇಳ್ಬೋದು. ತಮಿಳುನಾಡಿನ ಎಲೆಕ್ಷನ್ ನಲ್ಲಿ ಇರುವಂತಹ ಎರಡೂ ಕ್ಷೇತ್ರಗಳು.